ಹಲೋ ಎವ್ರಿವನ್, ನಾನು ಬಬಿತಾ. ವೆಲ್ಕಮ್ ಟು ಬ್ಯಾಕ್ ಬಬಿತಾಸ್ ಟೇಸ್ಟೀಸ್ ರೆಸಿಪೀಸ್. ಇವತ್ತು ನಾನು ನಿಮಗೆ ಒಂದು ಹೆಲ್ತಿಯಾಗಿರೋ ಅಂಥ ಸೊಪ್ಪಿನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ ಸೊಪ್ಪು ಅಂತ ನೋಡ್ತಾ ಇದ್ದೀರಾ? ಇದು ಮೆಂತ್ಯ ಸೊಪ್ಪು. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಯಾವ ಥರ ಮಾಡ್ತಾರೋ ಮೆಂತ್ಯ ಸೊಪ್ಪಿನ ಪಲ್ಯನ ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಇದನ್ನು ಮಾಡ್ಕೊಂಡು ತಿಂದರೆ ಪದೇ ಪದೇ ಇದನ್ನು ಮಾಡ್ತಾನೇ ಇರ್ತೀರ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಕಮ್ಮಿನೇ ಇಂಗ್ರೀಡಿಯೆಂಟ್ಸು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಬನ್ನಿ ಹಾಗಾದರೆ ಯಾವ ರೀತಿ ನಮ್ಮನೆಯಲ್ಲಿ ನಾವು ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆನ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಈಗ ಈ ಎಣ್ಣೆ ಕಾದ್ಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೋಡಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ, ಈರುಳ್ಳಿ ಬೇಗ ಬೇಯೋದಕ್ಕೋಸ್ಕರ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 2 ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವೆಷ್ಟು ಫ್ರೆಶ್ ಆಗಿ ಸೊಪ್ಪನ್ನು ಆವಾಗ ತಂದು ಮಾಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿ, ಎಷ್ಟೊಂದು ಬಾಣಲಿ ಫುಲ್ಲಾಗಿದೆ ಸೊಪ್ಪು. 2 ಕಟ್ಟನ್ನು ನಾನು ತಗೊಂಡಿದ್ದೀನಿ. ನೋಡಿ, ಒಂದು ಫುಲ್ ಬಾಣಲಿ ಇದ್ದಿದ್ದು ಸೊಪ್ಪು ಯಾವ ರೀತಿ ಶಿಂಕ್ ಆಗಿದೆ. ಈಗ ಇದನ್ನು ನೋಡಿ, ಈ ಥರ ನಾನು ಸೆಂಟರಲ್ಲಿ ಜಾಗ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ಮೀಡಿಯಮ್ ಸೈಜು ಸಣ್ಣದಾಗಿ ಹೆಚ್ಚಿರೋ ಅಂಥ ಟೊಮೊಟೊನ ಹಾಕೋತಾ ಇದ್ದೀನಿ. ನೋಡಿ, ಮಧ್ಯಕ್ಕೆ ಕರೆಕ್ಟಾಗಿ ಹಳ್ಳ ಮಾಡಿ ನಾನು ಅದಕ್ಕೆ 2 ಮೀಡಿಯಮ್ ಸೈಜು ಸಣ್ಣದಾಗಿ ಹೆಚ್ಚಿರೋಂಥ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ತಾಯಿದ್ದೀನಿ. ಕಮ್ಮಿ ಉರಿನಲ್ಲಿ ಇದು ಚೆನ್ನಾಗಿ ಬೇಯಬೇಕು. ನೋಡಿ, ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಬೆಣ್ಣೆ ಹಾಕಿದಷ್ಟು ರುಚಿನೂ ಚೆನ್ನಾಗಿರುತ್ತೆ. ನೋಡಿ, ಇದು ಇನ್ನೂ ಚೆನ್ನಾಗಿ ಬೇಯಬೇಕು. ನೋಡಿ, ಇದರಲ್ಲಿ ನೀರಿನಂಶ ಎಲ್ಲ ಇಂಗಿ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡಿ, ಫುಲ್ಲು ನೀರೆಲ್ಲ ಡ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕೋತಾ ಇದ್ದೀನಿ. ಖಾರಕ್ಕೆ ನಾವಿಲ್ಲಿ ಯಾವುದೇ ಥರ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ. ಬರೀ ಈರುಳ್ಳಿ, ಟೊಮ್ಯಾಟೊ, ಪೆಪ್ಪರ್ ಪುಡಿ, ಉಪ್ಪು ಅಷ್ಟೇ. ನೋಡಿ, ಎಲ್ಲ ಫುಲ್ ನೀರೆಲ್ಲ ಡ್ರೈ ಆಗಿದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಪಲ್ಯ ನಿಮಗೆ ಟೇಸ್ಟ್ ಕೊಡುತ್ತೆ. ಸೊ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಸ್ಮೆಲ್ಲು ಗಮ್ ಅಂತ ಬರಬೇಕು ನಿಮಗೆ. ಆಗ ಪಲ್ಯ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಪಲ್ಯ ಟೇಸ್ಟ್ ಕೊಡುತ್ತೆ. ಉಪ್ಪನ್ನ ನೀವು ರುಚಿ ನೋಡಿ ಬೇಕು ಅಂದಾಗ ನೀವು ಮತ್ತೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಬೇಕು. ಪಲ್ಯ ಘಮ ಘಮ ಅಂತ ವಾಸನೆ ಬಂದರೆ ಪಲ್ಯ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಫುಲ್ಲಾಗಿ ಇದು ರೋಸ್ಟ್ ಆಗಿದೆ. ಈ ಥರ ನಿಮಗೆ ನೋಡಿ, ಈ ಹಂತಕ್ಕೆ ಇಲ್ಲಿ ತಳ ಹಿಡಿಯೋ ಥರ ಆಗಿದೆಯಲ್ಲ, ಈ ಹಂತಕ್ಕೆ ಬರಬೇಕು. ಅಂದರೆ ಈ ಥರ ನೀವು ಫ್ರೈ ಮಾಡ್ಕೋಬೇಕು. ಆವಾಗಲೇ ಮೆಂತ್ಯ ಸೊಪ್ಪಿನ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ.
ಇದು ಬಿಸಿ ಅನ್ನಕ್ಕೆ, ಚಪಾತಿಗೆ, ಗೋಧಿ ದೋಸೆಗಂತೂ ಸೂಪರಾಗಿರುತ್ತೆ. ನಮ್ಮನೆಯಲ್ಲಿ ಈ ಪಲ್ಯ ಮಾಡಿದ್ರಂತೂ ಮಿಗೋದೇ ಇಲ್ಲ, ಒನ್ ಟೈಮ್ಗೆ ಖಾಲಿ ಆಗೋಗ್ಬಿಡುತ್ತೆ. ತಪ್ಪದಲೇ ನೀವು ಈ ಥರ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹಂತಕ್ಕೆ ಬರಬೇಕು, ಆಗ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಇದೆ ಅಂತ ಅರ್ಥ. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಪಲ್ಯ ರುಚಿಯಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಹೇಳಿ. ಮಿಸ್ ಮಾಡ್ದೇ ನಾನು ತೋರಿಸಿರೋ ಈ ಮೆಂತ್ಯ ಸೊಪ್ಪಿನ ಪಲ್ಯನ ಖಂಡಿತ ಟ್ರೈ ಮಾಡಿ.